ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿಯಾಗಿ ನಮ್ಮ ಶಿವನಾಪುರ ಮಿಷನ್ನ ವತಿಯಿಂದ ನಡೆಯುವಂತ ಈ ಮರಣಗಳ ಧ್ಯಾನವು 17ನೆಯ ದಿನದಲ್ಲಿ ದೇವರ ವಾಕ್ಯದೊಂದಿಗೆ ಧ್ಯಾನಿಸಲಿಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಅಯ್ಯನವರಿಗೂ, ನಮ್ಮ ಸಹೋದರರಿಗೂ, ಎಲ್ಲರಿಗೂ, ನಮ್ಮ ಎಲ್ಲ ವಿಶ್ವಾಸಿಗಳಿಗೂ ಕೃತಜ್ಞತೆಗೊಳ್ಳುವನಾಗಿದೆ. ಇವತ್ತು ನಮಗೆ ಧ್ಯಾನ ಮಾಡಲಿಕ್ಕೆ ಆಯ್ಕೆ ಆಗಿರುವಂತಹ ಸತ್ಯವೇದ ಭಾಗವು ಯೋಬನ ಬರೆದ ಪುಸ್ತಕ 25ನೇ ಅಧ್ಯಾಯ 1ರಿಂದ 6 ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 25. ಈ ಎರಡು ಭಾಗಗಳಲ್ಲಿ ನಾವು ನೋಡುವಾಗ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಈ ಮರಣ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ನಿಲ್ಲಲು ಎಷ್ಟು ಮಾನದ ಯೋಗ್ಯತೆ ನಮಗಿದೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗುತ್ತೆ. ಈ ಯೋಬನ ಪುಸ್ತಕದಲ್ಲಿ ಓದಲ್ಪಟ್ಟಂತ ಈ ಭಾಗಕ್ಕೆ ಅದರ ಮೊದಲನೆಯ ಶಿರೋನಾಮವನ್ನು ನಾನು ಈ ರೀತಿಯಾಗಿ ಹೇಳಲಿಕ್ಕಿದ್ದೀನಿ: ದೇವರ ಮಹೋನ್ನತೆ ಮತ್ತು ಮಾನವನ ಶೂನ್ಯತೆ. ದೇವರ ಮಹೋನ್ನತೆ ಮತ್ತು ಮಾನವನ ಶೂನ್ಯತೆ. ಯೋಬನ ಚರಿತ್ರೆಯಲ್ಲಿ ನಾವು ನೋಡುವಾಗ, ಈ ಯೋಬನು ಊಚ್ ದೇಶದವನಾಗಿರುತ್ತಾನೆ. ಈತನು ಶೋಧಿಸಲ್ಪಡುವವರಿಗೆ ಅಥವಾ ಪರೀಕ್ಷಿಸುವಂತವರಿಗೆ ಮಹಾ ವ್ಯಕ್ತಿಯಾಗಿದ್ದಾನೆ. ಈತನ ಜೀವಿತದಲ್ಲಿ ಬಂದಂತ ಅನೇಕ ಕಷ್ಟಗಳು ಕ್ರೈಸ್ತ ಮಕ್ಕಳಾದ ನಮಗೆ ಈ ಯೋಬನ ಜೀವಿತವನ್ನ ನಾವು ನೆನೆಸುವಾಗ, ಧ್ಯಾನಿಸುವಾಗ ನಮಗೆ ಬರುವಂತ ಶೋಧನೆಗಳನ್ನ ನಾವು ಧೈರ್ಯವಾಗಿ ಎದುರಿಸಲಿಕ್ಕೆ ಉತ್ತಮವಾದ ಮಾದರಿಯ ವ್ಯಕ್ತಿಯಾಗಿದ್ದಾನೆ. ಈತನ ಜೀವಿತದಲ್ಲಿ ನೋಡುವಾಗ ಈತನು ಬಹಳ ಅದರ್ಭ ಶ್ರೀಮಂತನಾಗಿದ್ದನು ಎಂಬುದಾಗಿ ಸತ್ಯವೇದವು ನಮಗೆ ಹೇಳ್ತದೆ. ಈತನಿಗೆ 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು ಮತ್ತು 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಬದೆಗಳು. ಅಂದ್ರೆ ಈತನು ಸಂಪತ್ಪರಿತನಾಗಿರುವಂತಹ ಒಬ್ಬ ಮನುಷ್ಯ. ಈ ವ್ಯಕ್ತಿಯು ದೇವ ಭಕ್ತಿಯಲ್ಲಿಯೂ ಮತ್ತು ನಿರ್ದೋಷಿಯಾಗಿ ಜೀವಿಸಿದ್ದನೆಂಬುದಾಗಿ ಸತ್ಯವೇದದಲ್ಲಿ ದೇವರು ಇವನ ಬಗ್ಗೆ ಸಾಕ್ಷಿ ಹೇಳ್ತಾರೆ. ಆದ್ರೆ ಈ ಮಹಾನ್ ವ್ಯಕ್ತಿಗೆ ಬಂದಂತಹ ಪರೀಕ್ಷೆಯು ಸತ್ಯವೇದದಲ್ಲಿ ನಾವು ನೋಡುವಾಗ ಯಾವ ವ್ಯಕ್ತಿಗೂ ಶಾರೀರಿಕವಾಗಿ, ಮಾನಸಿಕವಾಗಿಯೂ, ಆತ್ಮಿಕವಾದರೂ ಪರೀಕ್ಷೆ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ತೇವೆ. ಈ ಒಂದು ಭಾಗದಲ್ಲಿ ನಾವು ಬೇಗ ಹೇಳಲಿಕ್ಕೆ ಇಷ್ಟಪಡುವುದೇನೆಂದ್ರೆ, ಯೋಬನ ಬರೆದ ಪುಸ್ತಕ 25ನೇ 1ರಿಂದ 6 ವಚನಗಳಲ್ಲಿ ಇದು ಬಹಳ ಚಿಕ್ಕ ಅಧ್ಯಾಯವಾಗಿದೆ. ಇದರಲ್ಲಿ ತನ್ನ ಮಕ್ಕಳು, ಕುಟುಂಬ ಎಲ್ಲ ನಷ್ಟವಾದಾಗ, ತನ್ನ ಹೆಂಡತಿಯು ಸಹ ಈತನನ್ನ ಕೈಬಿಟ್ಟು ದೂರ ಹೋದಾಗ, ಈತನಿಗೆ ಬಹಳ ಆತ್ಮೀಯರಾಗಿರುವಂತ 3 ಸ್ನೇಹಿತರು: ಎಲಿಫಜನು, ಬಿಲ್ದದನು, ಚೋಮರನು. ಅದರ 2ನೇ ವ್ಯಕ್ತಿಯಾದ ಬಿಲ್ದಾದನು 3ನೆಯ ಭಾಷಣ ಈ ಯೋಬನೊಟ್ಟಿಗೆ ಚರ್ಚಿಸುವಂತ ಅಧ್ಯಾಯವಾಗಿದೆ ಈ 25ನೇ ಅಧ್ಯಾಯ. ಸಾಧಾರಣವಾಗಿ ಯೋಬನಿಗೆ ಆದರಣೆ, ಸಂತೈಸುವಿಕೆ, ಅವನ ಸಮಾಧಾನಕ್ಕೆ ಈ ಸ್ನೇಹಿತರು ಬಂದಿದ್ರು. ಆದ್ರೆ ಅವರ ಮಾತುಗಳಿಂದ ಈ ಯೋಬನಿಗೆ ಯಾವ ಸಂತೈಸುವಿಕೆಯೂ ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಆತ್ಮಿಕವಾಗಿಯೂ, ಪ್ರೀತಿಯಿಂದಲೂ, ಸಹನೆಯಿಂದಲೂ, ತಾಳ್ಮೆಯಿಂದಲೂ ಅವರು ನಮ್ಮೊಟ್ಟಿಗೆ ಮಾತನಾಡಬಹುದು. ಆದರೆ ಅವರ ಮೂಲ ಉದ್ದೇಶ ಬೇರೆಯ ರೀತಿಯಲ್ಲಿ ನಮ್ಮ ದಾರಿಯನ್ನು ತಪ್ಪಿಸುವಂತಾಗಿದೆ. ಇಲ್ಲಿ ಯೋಬನ ಜೀವಿತದಲ್ಲಿ ಆಗದೆ ದೇವರ ಮೇಲೆ ಇಟ್ಟಂತಹ ದೃಢವಾಗಿರುವಂತ ನಂಬಿಕೆಯನ್ನ, ಆ ನಂಬಿಕೆಯನ್ನ ನಷ್ಟಪಟ್ಟು ಬಿಟ್ಟು ಬಿಡು, ನಿನಗೆ ಅದು ದೇವರ ಅವಶ್ಯಕತೆ ಇಲ್ಲ ಎಂಬುದಾಗಿ ಈ ಬಿಲ್ದದನು ಹೇಳುವಂತಹ ಒಂದು ಮಾತುಗಳಾಗಿವೆ. ಯಾಕಂದ್ರೆ ಇದರಲ್ಲಿ 2 ವಿಷಯಗಳಿರದ ಹಾಗೆ, ದೇವರ ಮಹೋನ್ನತೆ, ಮಾನವನ ಶೂನ್ಯತೆ, 2 ದಯೆಗಳನ್ನ ಇಟ್ಟುಕೊಂಡು ಈ ವ್ಯಕ್ತಿಯು ಮಾತನಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ಅದ್ಭುತ ಸ್ವರೂಪನು, ಭಯಂಕರನು ಮತ್ತು ಮಹತ್ವವುಳ್ಳ ದೇವರು ಎಂಬುದಾಗಿ ನೀವು ಗೊತ್ತಾಗ್ತದೆ. ಯೆಶಾಯನ ಪ್ರವಾದನೆಗಿಂತ 6ನೇ ಅಧ್ಯಾಯದಲ್ಲಿ ದೇವರ ಸ್ವರೂಪ ಎಷ್ಟೆಂಬುದಾಗಿ ಅಲ್ಲಿ ನಮಗೆ ಗೊತ್ತಾಗ್ತದೆ. ವಿಮೋಚನೆ ಕಂಡ 19ನೇ ಅಧ್ಯಾಯದಲ್ಲಿ ದೇವರ ಸನ್ನಿಧಾನಕ್ಕೆ ಯಾವ ಬೆಟ್ಟಕ್ಕೂ ಹೋಗ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯು ಅಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇಂಥ ಮಹಾ ವ್ಯಕ್ತಿಯು ಹಳ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳಿಕ್ಕೆ ಆಗದೇ ಇರುವಂತ ವ್ಯಕ್ತಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15ರಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗುವುದರಿಂದ ಆತನು ಅವರಂತೆ ಆದನು. ರಕ್ತ ಮಾಂಸಧಾರಿಯಾಗಿ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ದೇವರನ್ನ ನೋಡುವಂತೆ, ಸ್ಪರ್ಶಿಸುವಂತೆ, ಆತನ ಸನ್ನಿಧಾನವನ್ನು ಬಯಸುವಂತೆ ನಮ್ಗೆ ಸಾದೃಶ್ಯವಾದನು ಎಂಬುದಾಗಿ. ಅಂದ್ರೆ ಇದೇ ಪ್ರಕಾರವಾಗಿ ನಾವು ನೋಡುವಾಗ
1 ಕೊರಿಂಥ 15:3 ಶಾಸ್ತ್ರದಲ್ಲಿ ಮುದ್ರಿಸಿದ ಪ್ರಕಾರವೇ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಪೂರ್ಣಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಅದಕ್ಕೋಸ್ಕರವಾಗಿ ದೇವರು, ಅತಿ ಭಯಂಕರವಾಗಿರುವಂತ ದೇವರು, ನಮ್ಮ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನನ್ನು ಮುಟ್ಟುವಂತೆ, ಆತನನ್ನು ಸ್ಪರ್ಶಿಸುವಂತೆ, ನಮ್ಮ ಪಾಪ ರೋಗಗಳಿಗಾಗಿ ಆತನು ಸಮರ್ಪಣೆಯಾಗಿ ಕಲ್ವಾರಿ ಸಿಲುಬೆಯಲ್ಲಿ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ದೇವ ಸ್ವರೂಪನಾಗಿರುವಂತ ದೇವರನ್ನ ನಾವು ಆಧರಿಸಬೇಕು, ಆತನಲ್ಲಿ ನಂಬಿಕೆ ಇಡಬೇಕು. ಆದ್ದರಿಂದ ಪಾಪಗಳಾದ ನಮಗೋಸ್ಕರವಾಗಿ ಕತ್ತಲ್ಪಟ್ಟಂತ ಯೇಸು ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಂತುಕೊಳ್ಬೇಕು. ಈ ಯೋಬನ ಜೀವಿತದಲ್ಲಿ ಆ ಸ್ನೇಹಿತರು ಹೇಳಿದ್ದಾರೆ, ದೇವರು ನಮ್ಮನ್ನು ಹತ್ತಿರಕ್ಕೆ ಬಿಡುವುದಲ್ಲ, ಆದರೆ ಯೋಬನು ಯಾಕೆ ದೇವರ ಮೇಲೆ ನಂಬಿಕೆ ಇಟ್ಟು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗಲೂ ಯೋಬನು ದೃಢವಾಗಿ ನಿಂತ ಹಾಗೆ, ದೇವರು ನಮಗೋಸ್ಕರವಾಗಿ ನರಜನ್ಮ ತಾಳಿ ಈ ಲೋಕಕ್ಕೆ ಬಂದ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ದೇವರ ದೃಢವಾದ ನಂಬಿಕೆಯನ್ನು ಜೀವಿಸಲಿಕ್ಕೆ ದೇವರ ಆತ್ಮವು ಯೇಸು ಮುಖಾಂತರವಾಗಿ ನಮ್ಮನ್ನು ಕಾಪಾಡಲಿ ಹಾರೈಸ್ತಾ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.